ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇವತ್ತು ಬುಧವಾರ, ನಾವು ಕೀರ್ತಿ ದೀದಿ ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಮಾಮ ಮಾಮಿ, ಹುಬ್ಳಿಯವರು, ಸಂಜನಾ ಅವ್ರ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ. ನಮ್ಮ ಮನೆಯವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಸೊಸೆ ಅಂದ್ರೆ ಸಂಜನಾ ಅಂದ್ರೆ ನನ್ನ ಕೋ ಸಿಸ್ಟರ್. ಸೊ ಇವರೆಲ್ಲ ಬಂದಿದ್ದಾರೆ, ನಮ್ಮ ಅತ್ತೆನೂ ಇದ್ದಾರೆ. ಸೊ ಭರ್ಜರಿಯಾಗಿ ಬಾಡೂಟ ರೆಡಿ ಆಗ್ತಾ ಇದೆ. ನಾನು ಬಿರಿಯಾನಿ ಮಾಡಕ್ಕೆ ಹೇಳಿದ್ದಾರೆ ನನಗೆ. ಕೀರ್ತಿ ದೀದಿ ಮಟನ್ ಗ್ರೇವಿ ಮಾಡ್ತಿದ್ದಾರೆ. ಮತ್ತು ನಮ್ಮ ರೇಣು ಮಾಮಿ ಅವ್ರದ್ದು ಸ್ಪೆಷಲ್ ಸಿಗ್ನೇಚರ್ ರೆಸಿಪಿ ಅನ್ಬೋದು, ಅದು ಚಿಕನ್ ಸುಕ್ಕ ಟೈಪ್ ಮಾಡ್ತಾರೆ. ಚಿಕನ್ ಸುಕ್ಕ ಸಿಗ್ನೇಚರ್ ರೆಸಿಪಿ, ರೇಣು ಮಾಮಿ ರೆಸಿಪಿ, ಅದು ಎಲ್ಲರಿಗೂ ಇಷ್ಟ. ಸೊ 3 ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ನನ್ನ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗಿರುತ್ತೆ. ಓಯ್ ಸುಮ್ಮನೆ ಇವತ್ತಂದ್ರು ಮಕ್ಕಳು ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂಕಿತಾ, ಜಗನ್ನು, ಸಮರ್ಥು, ಅನನ್ಯ 4 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಫುಲ್ಲು ಅವ್ರದ್ದೇ ಹವಾ ಆಗ್ಬಿಟ್ಟಿದೆ. ಇನ್ನೇನು ಹಾಲಿಡೇಸ್ ಮುಗಿಯಕ್ಕೆ ಬಂತು. ಸೊ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ, ಅಂದರೆ ಇಲ್ಲಿ ಒಂದು ದಾವಣಗೆರೆಯಲ್ಲಿ ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನಿಗೆ ಬಂದಿದ್ರು ಅವರು. ಸೊ ಹಾಗೆ ನಮ್ಮನ್ನು ಭೇಟಿಯಾಗಕ್ಕೆ ಬಂದರು. ಇಲ್ಲಿ ಕೀರ್ತಿ ದೀದಿ ಮನೆಗೆ ಬಂದರು, ನಾವು ಅಲ್ಲೇ ಬಂದ್ವಿ. ಸೊ ಚೆನ್ನಾಗಿರುತ್ತಲ್ವ, ಈಗ ಎಲ್ಲ ರಿಲೇಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇದು ಒಂಥರ ಮಜಾ ಇರುತ್ತೆ, ಎಲ್ಲರೂ ಸೇರಿ ಊಟ ಮಾಡೋದು, ಅಡುಗೆ ಮಾಡೋದು. ಸೊ ಬಂದ್ವಿ, ನೋಡೋಣ ಬನ್ನಿ ಏನೇನಾಗುತ್ತೆ ಇವತ್ತಿನ ದಿನ ಅಂತ. ಹೇಗೆ ಎಲ್ಲ ರೆಸಿಪೀಸು ರೆಡಿ ಆಯಿತು ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಅಂಕಿತಾ, ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವನ್ ಬಂದ ನೋಡಿ, ಸಮರ್ಥ್. ಹಾಯ್ ಹಾಯ್ ಮಾಡು, ಹಾಯ್ ಅನ್ನು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಜಗನ್, ಹಾಯ್ ಮಾಡು. ಹಾಯ್ ನನ್ನ ಮುದ್ದು ವೀಕ್ಷಕರೇ. ನಮ್ಮ ಕೀರ್ತಿ ದೀದಿ ಮನೆಗೆ ಎಲ್ಲ ಬಂದಿದೆ. ಒಂದೇ ಒಂದು ಪೆಂಡಿಂಗ್ ಅಂದರೆ ಕಾಟ್ ಬರಬೇಕು ಅವ್ರ ಮನೆಗೆ. ಬೆಡ್ಡು ಬಂದೈತೆ, ಎಲ್ಲ ಬಂದೈತೆ, ಕಾಟ್ ಬರಬೇಕಷ್ಟೇ. ಅದು ಒಂದು ಪೆಂಡಿಂಗ್ ಇದೆ. ಇನ್ನು ಅದು ಒಂದು ಬಂದರೆ ಇವ್ರ ಮನೆ ಹೋಮ್ ಟೂರ್ ಮಾಡೋಣಂತೆ. ನಾವು ಮೊದಲು ಚಿಕನ್ ಕ್ಲೀನಾಗಿ ತೊಳೆದ್ಕೊಳ್ತೇವೆ 4 ಸಲ. ಅದರ ನಂತರ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. 1 kg ಚಿಕನ್. 1 kg ಚಿಕನಕ್ಕೆ ಇಷ್ಟು ಉಪ್ಪು. ಮೊದಲು ಉಪ್ಪು ಹಾಕ್ತೀವಿ, ಆನಂತರ ಅರಿಶಿನ ಹಾಕ್ತೀವಿ. ಅದರ ನಂತರ ಚಟ್ಕಾಳ ಖಾರದ ಪುಡಿ ಹಾಕ್ತೀವಿ. ಎಷ್ಟೊಂದು 3 ಸ್ಪೂನಾ? 3 ಸ್ಪೂನ್ ಖಾರದ ಪುಡಿ 1 kgಗೆ. 1 kg. ಅದರ ನಂತರ ಇದು ಆಚಿ ಚಿಕನ್ ಮಸಾಲ ಅನ್ಸುತ್ತೆ, ಅದು ಇಷ್ಟು ಮಸಾಲ ಹಾಕ್ತೀವಿ. ಇದು ಮಸಾಲ ಹಾಕಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅವರು ಹುಬ್ಳಿಯವರಲ್ಲ, ಹುಬ್ಳಿ ಸೈಡ್ ಹೇಳ್ತಾರೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್. ಅದಾದ್ಮೇಲೆ 4 ಟೊಮೆಟೊ ಸಣ್ಣಗೆ ಹೆಚ್ಕೋಬೇಕು. ಹೆಚ್ಕೊಂಡು ಅದು ಹಾಕ್ತೀವಿ. ಅದು ಹಾಕಿದ ನಂತರ ಎಣ್ಣೆ ಹಾಕ್ತೀವಿ. ಇದಕ್ಕೆ ಹಾಕ್ತೀರಾ? ಇದಕ್ಕೆ ಹಾಕ್ತೀರಾ? ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆ ಹಾಕ್ತೀವಿ ಅದ್ರ ಮೇಲೆ ಸ್ವಲ್ಪ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ, ಆದ್ರೆ ನಮ್ಮ ಮೇಲೆ. ನೋಡಿ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿದೆ. ಎಲ್ಲರೂ ಟ್ರೈ ಮಾಡಿರಿ. ನಮ್ಮ ಫ್ಯಾಮಿಲಿಯಲ್ಲಿ ಫುಲ್ ಫೇವ್ರೇಟ್ ರೆಸಿಪಿ ಇದು, ರೇಣು ಮಾಮಿ ರೆಸಿಪಿ. ಕುಟಗೆರೆ ರೆಸಿಪಿ. ಸ್ವಲ್ಪ ಕಲಿಸ್ಕೊಂಡು ಚೆಂದಂಗೆ ಚಲೋ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಸ್ವಲ್ಪ ಹಿಂಗೆ ಬಿಟ್ಬಿಡು. ಮ್ಯಾರಿನೇಟ್ ಮಾಡೋಕೆ ಬಿಡ್ಬೇಕ್ರಿ. ಅದು ಬಿಟ್ಟ ಸ್ವಲ್ಪ ಹೊತ್ತು ಬಿಟ್ಬಿಡೋದು. ಒಂದು 10-15 ನಿಮಿಷ ಹಿಂಗೆ ಹಾಕಿ ಹಿಂಗೆ ಮುಚ್ಚಿಡೋದು ಸ್ವಲ್ಪ. ಓಕೆ, ಒಂದು 10 ನಿಮಿಷ ಆದ್ಮೇಲೆ ನೋಡೋಣ. 10 ನಿಮಿಷ ಮಾಡೋದು ಇಡೋದು. ನೋಡ್ರಿ, ಇಲ್ಲಿ ಮಟನ್ನು ಕೂಗ್ತಾ ಇದೆ. 10 ನಿಮಿಷದ ನಂತರ ನೋಡೋಣ. ಇಲ್ಲಿ ಚಪಾತಿ ಹಿಟ್ಟು ನೆನೆಸಿಟ್ಟಿದ್ದಾರೆ. ಇವತ್ತು ಭರ್ಜರಿ ರೆಸಿಪಿ ನಮ್ಮ ಮನೆಯಲ್ಲಿ. ಬನ್ನಿ ಏನೇನಾಗುತ್ತೆ ಅಂತ ಆಮೇಲೆ ಮತ್ತೆ ಹೇಳ್ತೀನಿ. ಅಂಕಿತಾ, ಈಗ ನಾವು ಇದು ಕುದಾಕಿಡ್ತೇವೆ ರೀ. ಚಿಕನ್ ಮ್ಯಾರಿನೇಟ್ ಆಯಿತು.
10 ನಿಮಿಷ ಆಯಿತು. 10 ನಿಮಿಷದ ನಂತರ ಈಗ ಮಾಮಿ ನಾವು ಅದಕ್ಕೆ ಈಗ ಮತ್ತೇನೋ ಹಾಕೋದು ಬೇಡ. ಏನು ಹಾಕೋದಿಲ್ಲ, ಸುಮ್ಮನೆ ಮುಚ್ಚಿಟ್ಬಿಡೋದು. ಆದರೆ ಸ್ವಲ್ಪ ಹೊತ್ತಿಗೆ ನಾವು ಚಮಚ ಸ್ವಲ್ಪ ಅಲ್ಲಾಡ್ತಿರ್ಬೇಕು. ನೀರು ಗೀರು ಏನೋ ಹಾಕೋದು ಬೇಡ. ಏನೂ ಇಲ್ಲ, ನೀರು ಏನು ಹಾಕೋದಿಲ್ಲ. ಸ್ವಲ್ಪ ಹೊತ್ತಿಗೆ ನಾವು ಹಿಂಗೆ ಕಲಿಸ್ತಾನೆ ಇರಬೇಕು, ಇಲ್ಲ ತಳ ಹತ್ತೈತಿ. ತಳ ಹತ್ತೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಕಲಿಸ್ತಾ ಇರಬೇಕು. ನೀರು ಹಚ್ಚಿದ್ರೆ ಟೇಸ್ಟ್ ಹೋಗ್ತೈತಿ. ಬೇಕಂದ್ರೆ ನಾವು ಗ್ರೇವಿ ಆಗ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬಹುದು, ಇಲ್ಲಾಂದ್ರೂ ನಡಿತೈತಿ. ಆಯ್ತು, ಇವಾಗ ಮುಚ್ಚಿಟ್ಬಿಡ್ರಿ. ಮುಚ್ಚಳ. ಮೆಲ್ಲಕ್ಕೆ ನೀರು ಬಿಡ್ತಾ ಇದೆ. ಸ್ವಲ್ಪ ಕಲಸು ಸಂದನ. ಅದೇ ನೀರು ಬಿಡ್ಕಂತಲ್ಲ. ನೋಡಿ ಫ್ರೆಂಡ್ಸ್, ರೇಣು ಮಾಮಿ ರೆಸಿಪಿ ರೆಡಿ ಆಗ್ತಾ ಇದೆ. ಅದು ಒಂಥರ ಸಿಗ್ನೇಚರ್ ರೆಸಿಪಿನೇ ಅನ್ಬೋದು ನಮ್ಮ ರೇಣು ಮಾಮಿದು. ನೋಡಿ, ಅವರು ಬರೇ ಕಲಸಿ ಇಟ್ಟು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿರಿ. ವೆರಿ ಈಸಿ ರೆಸಿಪಿ. ಬ್ಯಾಚುಲರ್ಸ್ ಎಲ್ಲ ಯಾರು ಇರ್ತಿರೋ ಅವ್ರು ಆರಾಮಾಗಿ ಮಾಡ್ಕೋಬೋದಲ್ವ. ಯಾರು ಬೇಕಾದರೂ ಮಾಡ್ಕೋಬೋದು, ಲೇಡೀಸೇ ಮಾಡಬೇಕಂತ ಏನಿಲ್ಲ. ಸೊ ಪಿ ಜಿಯಲ್ಲಿರೋರು ಗರ್ಲ್ಸ್ ಆಗಲಿ, ಯಾರು ಸ್ಟಡೀಸಿಗೆಲ್ಲ ಹೋಗಿರ್ತಿರಲ್ವ, ಸೊ ಅವರು ಆರಾಮ್ಸೆ ಚಿಕನ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ಮಸ್ತ್ ಅಂದರೆ ಮಸ್ತಾಗಿತ್ತು. ಚಪಾತಿಗೂ ತಿನ್ಬೋದು, ಮತ್ತು ರೈಸಿಗೂ ಬಿಸಿ ಬಿಸಿ ರೈಸಿಗೆ ತಿನ್ಬೋದು. ನೋಡಿರಿ ಏನೇನು ರೆಸಿಪಿ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀವಿ. ಮಟನ್ ಗ್ರೇವಿ, ಚಿಕನ್ ಸುಕ್ಕ, ಮತ್ತು ಚಪಾತಿ, ಆ್ಯಂಡ್ ಫೈನಲಿ ಬಿರಿಯಾನಿ ನಾನು ಮಾಡಿದ್ದು. ಇದು ರೆಸಿಪಿ ನಿಮಗೆ ಹಾಕ್ತೀನಿ ನೋಡಿ. ಬಿರಿಯಾನಿನೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಮಟನ್ ಗ್ರೇವಿನೂ ಚೆನ್ನಾಗಾಗಿತ್ತು. ಟೋಟಲಿ ಎಲ್ಲ ಐಟಮು ಮಸ್ತ್ ಅಂದರೆ ಮಸ್ತಾಗಿತ್ತು. ಸೊ ಒಂದೊಂದೇ ರೆಸಿಪಿ ಹಾಕ್ತೀನಿ ನೋಡಿರಿ. ಚೆನ್ನಾಗಿತ್ತು. ನಿನ್ನೆ ಮಸ್ತಾಗಿ ಒನ್ ಡೇ ಫುಲ್ಲು ಎಂಜಾಯ್ ಮಾಡಿದ್ವಿ ನೋಡಿ. ಊಟಕ್ಕೆ ಕುಂತಿದ್ದಾರೆ, ನಾನು ವಿಡಿಯೋ ತೆಗಿತಾ ಇದ್ದೆ. ಹಾಗೆ ನಮ್ಮ ಅಂಕಿತ ಇದ್ದಾಳೆ, ಅವ್ಳು ವಿಡಿಯೋ ಮಾಡ್ತಿದ್ದಾಳೆ ಅಂದರೆ ಎಲ್ಲರಿಗೂ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಇರುತ್ತಲ್ವ, ಒಂಥರ ಅನಿಸ್ತಿರುತ್ತೆ. ಸೊ ಅವ್ರ ಪರ್ಮಿಷನ್ ಇಲ್ದಾಗೆ ನಮಗೂ ಬರೋಕ್ಕೆ ಚೆನ್ನಾಗಾಗಲ್ಲ. ಇಲ್ಲಿ ಸಾಯಂಕಾಲ ಮತ್ತು ಹಾಗೆ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೊಂದು ಸಣ್ಣದು ಮೆರವಣಿಗೆ ಬರುತ್ತಿತ್ತು, ಏನೋ ಜಯಂತಿದು. ಇವಳು ನೋಡಿ ಸಂಜನಾ, ನನ್ನ ಕೋ ಸಿಸ್ಟರ್. ನೋಡಿ, ದುಗ್ಗಮ್ಮನ ದೇವಸ್ಥಾನ ಬುಧವಾರ ಇತ್ತಲ್ವ, ಸೊ ಫ್ರೀ ಇತ್ತು, ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನೋಡಿ, ಎಲ್ಲರೂ ಮನೇಲಿ ಕುಂತೆ ದುಗ್ಗಮ್ಮನ ದರ್ಶನ ಮಾಡಿ ಕುಂಕುಮದ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು, ಸೈಲೆಂಟ್ ಇತ್ತು ದುಗ್ಗಮ್ಮನ ದೇವಸ್ಥಾನ. ಆರಾಮಾಗಿ ಒಂದು 10-15 ನಿಮಿಷ ಕೂತು ಬಂದ್ವಿ. ಹಾಗೆ ಹೊರಗಡೆ ಕೂತಿದ್ರು, ಹಾಗೆ ವಿಡಿಯೋ ಮಾಡ್ಕೊತ ಇದ್ದೆ ನಾನು. ಬೈತಾಯಿದ್ರು ನಮ್ಮ ಕಿರ್ತೈತಿ, ಹೆಂಗೆ ಬೇಕು ಹಂಗೆ ಕುಂತಿರ್ತೀವಿ, ಹಾಗೆ ವಿಡಿಯೋ ಮಾಡ್ತೀಯಲ್ಲ ಅಂತ. ಅವಳು ನಮ್ಮ ಅನನ್ಯ ಇದ್ದಾಳಲ್ಲ, ಫೋಸ್ ಕೊಡ್ತಾಯಿದ್ಲು. ಇವಳು ಸಂಜನಾ ಫೋಟೋ ತೆಗಿತಾಯಿದ್ಲು ನೋಡ್ರಿ. ನಮ್ಮತ್ತೆ ಕೀರ್ತಿದ್ದಿದ್ದು, ಅವ್ರ ಮಮ್ಮಿ ರೇಣು ಮಾಮಿ, ಅವರು ನಮ್ಮ ಮಾಮ ಸಂಜನಾ ಅವ್ರ ಅತ್ತೆ ಮಾವ ಇವರು. ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ಫ್ರೆಂಡ್ಸ್. ಥ್ಯಾಂಕ್ ಯು.